ನೇತ್ರಾವತಿ ನದಿ ತೀರದಲ್ಲಿ ಮತ್ತೊಂದು ಅಸ್ಥಿ ಪಂಜರ ಪತ್ತೆಯಾಯಿತು. ಕಾಡಿನ ಮಧ್ಯೆ ಮತ್ತೊಂದು ಅಸ್ಥಿ ಪಂಜರ ಪತ್ತೆಯಾಗಿರುವಂತಹ ಸಾಧ್ಯತೆಗಳಿದಾವೆ. ಮತ್ತೊಂದು ಮೇಜರ್ ಟ್ವಿಸ್ಟ್ ಇದು. ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು. 6ನೇ ನಂಬರ್ ಅಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಈಗ ಮತ್ತೊಂದು ಕುರುಹು, ಮೇಜರ್ ಕುರುಹು ಪತ್ತೆಯಾಗಿದೆಯಾ? ಕಾಡಿನ ಮಧ್ಯಕ್ಕೆ ಉಪ್ಪಿನ ಮೂಟೆಯನ್ನ ಎಸ್ಐಟಿ ಅವರು ಕೊಂಡೊಯ್ದಿದ್ದಾರೆ. ಬಂಗ್ಲಾ ಗುಡ್ಡದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಈ ಬಂಗ್ಲಾ ಗುಡ್ಡೆಯಲ್ಲಿ ಎಲುಬುಗಳು ಸಿಕ್ಕಿರುವಂತಹ ಮಾಹಿತಿಗಳಿದ್ದಾವೆ. ಊಟಕ್ಕೂ ಹೋಗದೆ ಶೋಧ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ದೂರುದಾರ ತೋರಿಸಿದ ಜಾಗದಲ್ಲಿ ಶೋಧ ಮುಂದುವರೆದಿದೆ. ನೋಡಿ, ಇದು ಯಾವುದೇ ಪಾಯಿಂಟ್ ಅಲ್ಲ. ಮೊದಲು 13 ಪಾಯಿಂಟ್ ಏನು ಗುರ್ತು ಮಾಡಿದ್ರಲ್ವಾ, ಆ ಪಾಯಿಂಟ್ ನಲ್ಲಿ ಇರೋದಲ್ಲ ಇದು. ಈತನೇ ದೂರುದಾರನೇ, ಅನಾಮಿಕ ವ್ಯಕ್ತಿ ಇದಾನಲ್ವಾ, ಆತನೇ ಮತ್ತೊಂದು ಜಾಗವನ್ನು ತೋರಿಸಿದ್ರು. ಬಂಗ್ಲಾ ಗುಡ್ಡ ಅಂತ ಹೇಳ್ತಾರೆ ಅದಕ್ಕೆ, ಆ ಪ್ರದೇಶಕ್ಕೆ. ಅಲ್ಲಿ ಶೋಧ ಕಾರ್ಯವನ್ನ ಮಾಡಿದ್ದಾರೆ. ಅಸ್ಥಿ ಪಂಜರ ಸಿಕ್ಕಿರುವಂತಹ ಸಾಧ್ಯತೆಗಳಿದಾವೆ. ಹಾಗಾದ್ರೆ ಏನೇನು ಸಿಕ್ಕಿರಬಹುದು? ಬುರುಡೆ ಮತ್ತೆ ಯಾವ ಭಾಗದ ಮೂಳೆ ಸಿಕ್ಕಿರಬಹುದು ಗೊತ್ತಿಲ್ಲ ನಮಗೆ. ಏನೋದ್ರ ಬಗ್ಗೆ SIT ಅವರೇ ಕನ್ಫರ್ಮ್ ಮಾಡಬೇಕಾಗಿದೆ. ಬಟ್ ಪ್ರಾಥಮಿಕವಾಗಿ ಗೊತ್ತಾಗಿರೋದು ಪಾಯಿಂಟ್ ನಂಬರ್ ಈಗ 9 ಅಗಿತಾ ಇದ್ರು, ಅಲ್ಲಿಂದ ಅಗಿಯೋದನ್ನ ಸ್ಟಾಪ್ ಮಾಡಿ ಈ ಬಂಗ್ಲಾ ಗುಡ್ಡಕ್ಕೆ ಹೋಗಿದ್ದಾರೆ ಅಂತ. ಅಲ್ಲೇ ಸ್ವಲ್ಪ ಮುಂದೆನೆ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿರುವಂತಹ ಮಾತುಗಳು, ಚರ್ಚೆಗಳು ಸದ್ಯಕ್ಕೆ ಅಲ್ಲಿ ಸ್ಥಳದಲ್ಲಿ ಆಗ್ತಾ ಇದೆ ಅಂತೆ. ಹಾಗಾಗಿನೇ ಈಗ ಪಾಯಿಂಟ್ ನಂಬರ್ 6 ಸಿಕ್ಕಿತ್ತು. ಈಗ ಈ ಬಂಗ್ಲಾ ಗುಡ್ಡದಲ್ಲಿ, ಅಂದ್ರೆ ಈ ದೂರುದಾರ ಏನು ಗುರುತು ಮಾಡಿದ 13 ಪಾಯಿಂಟು, ಅದನ್ನ ಹೊರತುಪಡಿಸಿ ಬೇರೆ ಕಡೆಯಲ್ಲೂ ಕೂಡ ಶವಗಳನ್ನ ಹೂಳಲಾಗಿದೆಯಾ? ಹಾಗಾದ್ರೆ ಆತ ಇನ್ನೂ ಹಲವಾರು ಪಾಯಿಂಟ್ಗಳನ್ನ ಗುರುತಿಸ್ತಾನಾ? ಯಾಕಂತ ಹೇಳಿದ್ರೆ ಕೇವಲ 13 ಪಾಯಿಂಟ್ ಅಲ್ಲ ಇಲ್ಲಿ SIT ಇವರು ಶೋಧ ಕಾರ್ಯ ಮಾಡಬೇಕಾಗಿರೋದು. ಅವನು ಎಲ್ಲೆಲ್ಲಿ ತೋರಿಸ್ತಾನೋ ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಈಗ. ಯಾಕಂತ ಹೇಳಿದ್ರೆ ಈಗ ಅವನೇನ್ ಹೇಳ್ತಾನೋ ಅದೇ ಇಂಪಾರ್ಟೆಂಟ್. ಅವನಿಗೂ ಕೂಡ ಕಂಟಕ ಎದುರಾಗಬಹುದು. ಈಗ ಅಸ್ಥಿ ಪಂಜರ ಒಂದು ಸಿಕ್ಕಿದೆ, ಮುಂದೆ ಅದು ಪ್ರೂವ್ ಆಗಬೇಕು. ಕೊಲೆನೋ ಅದು ಅಸಹಜ ಸಾವು, ಸಹಜ ಸಾವು, ಇವನು ಹೇಳಿದಕ್ಕೂ ಅದಕ್ಕೂ ಸಾಮ್ಯತೆ ಇದೆಯಾ ಇಲ್ವಾ ಅಂತ ಹೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ಉಳಿದಿರೋದು 3.9 ಈಗ ಅಲ್ಲಿ ಬಂಗ್ಲಾ ಗುಡ್ಡದ ಕಡೆನೋ ಹೋಗಿ ತೋರಿಸಿದಾನಂತೆ. ಅಸ್ಥಿ ಪಂಜರ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿಗಳು ಏನಾದ್ರೂ ಸಿಗ್ತಾ ಇದೆಯಾ? ಕನ್ಫರ್ಮ್ ಆಯ್ತಾ? ಸಿಕ್ಕಿದ್ರು ಯಾವೆಲ್ಲ ಕುರುಹುಗಳು ಅಲ್ಲಿ ಸಿಕ್ಕಿರ್ಬೋದು? ಸದ್ಯಕ್ಕೆ ಮೇಜರ್ ಟ್ವಿಸ್ಟ್ ಅಂತ ಏನಾದ್ರೂ ಸಿಗಬಹುದಾ ಇಡೀ ಪ್ರಕರಣಕ್ಕೆ ಈ ಬಂಗ್ಲಾ ಗುಡ್ಡದಲ್ಲಿ? ಪ್ರಭು, ಹೌದು, ಇಡೀ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವನ್ನ ನೀಡಿದೆ. ಪಾಯಿಂಟ್ ನಂಬರ್ 11 ಅಲ್ಲಿ ಇವತ್ತು ಅಂದುಕೊಂಡ ರೀತಿಯಲ್ಲಿ ಶೋಧ ಕಾರ್ಯ ಆಗಬೇಕಾಗಿತ್ತು. ಆದರೆ ಮತ್ತೊಂದು ಅಜ್ಞಾತ ಸ್ಥಳ, ಅಜ್ಞಾತ ಜಾಗದಲ್ಲಿ ಆತ ನಿಗೂಢ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಬಂಗ್ಲಾ ಗುಡ್ಡೆಯ ಕಾಡಿನ ನಡುವೆ ಈಗ ಮೂಳೆಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಇದೇ ಕಾಡಿನ ಒಳಗಡೆ ಆತ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗ್ತಾನೆ. ಬೆಳಿಗ್ಗೆ ಇಲ್ಲಿ ಬಂದಂತ ಸಂದರ್ಭ ಪಾಯಿಂಟ್ ನಂಬರ್ 11 ಅಲ್ಲಿ ಉತ್ಖನನ ಆಗ್ಬೇಕಿತ್ತು. ಆದ್ರೆ ಅಲ್ಲೊಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಪ್ರಕರಣಕ್ಕೆ. ಇವತ್ತು ಇಲ್ಲಿ ಉತ್ಖನನವನ್ನ ಮಾಡೋದು ಬೇಡ, ನಾನು ಬೇರೆ ಜಾಗವನ್ನ ತೋರಿಸ್ತೀನಿ, ಅಲ್ಲಿ ಕಳೆ ಬರಹ ಸಿಗಬಹುದು ಅನ್ನುವಂತಹ ರೀತಿಯಲ್ಲಿ ಅನಾಮಿಕ ದೂರುದಾರ ಹೇಳ್ತಾನೆ. ಬಹಳ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಅಧಿಕಾರಿಗಳು ಕೂಡ ತಮ್ಮ ಮನಸ್ಸನ್ನ ಬದಲಾಯಿಸಿ AC ಸ್ಟೆಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಇಡೀ ಉತ್ಖನನದ ತಂಡ, ಅಂದ್ರೆ ಎಲ್ಲ ಅಧಿಕಾರಿಗಳು, ಇಲ್ಲಿ ಯಾರು ಇರಲಿಲ್ಲ, ಕೂಲಿ ಆಳುಗಳಿಂದ ಹಿಡಿದು ಫಾರೆನ್ಸಿಕ್ ತಜ್ಞರಿಂದ ಹಿಡಿದು SIT ಅಧಿಕಾರಿಗಳು, ಅನಾಮಿಕ ದೂರುದಾರ ಕಾಡಿನ ಒಳಗಡೆ ಹೋಗ್ತಾರೆ. ಬಂಗ್ಲಗುಡ್ಡೆಯ ಕಾಡಿನಲ್ಲಿ ಆರಂಭವಾಗುತ್ತೆ. 12:30 ಹೊತ್ತಿಗೆ ಅವರು ಒಳಗಡೆ ಹೋಗ್ತಾರೆ. ಸುಮಾರು 3 ರಿಂದ 4 ಗಂಟೆಗಳ ಕಾಲ ಕಳೆದು ಹೋಗಿದೆ. ಈ ಸಂದರ್ಭ ಬಂದಿರುವಂತಹ ಮಾಹಿತಿ, ಕಾಡಿನ ಒಳಗಡೆ ಮಾನವನ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದೆ. ಮೊದಲಿಗೆ ಒಂದಿಷ್ಟು ಮೂಳೆಗಳು ಪತ್ತೆಯಾಗಿತ್ತು ಮತ್ತು ಬುರುಡೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಭಾಗಗಳು ಪತ್ತೆಯಾಗಿತ್ತು. ವಿಚಾರಣೆ ಅಂದ್ರೆ ಆ ಉತ್ಖನನವನ್ನ ತೀವ್ರಗೊಳಿಸ್ತಾರೆ ಅಧಿಕಾರಿಗಳು. ತೀವ್ರಗೊಳಿಸಿದಂತಹ ಬೆನ್ನಲ್ಲೇ ಈಗ ಮತ್ತಷ್ಟು ಅವಶೇಷಗಳು ಅಲ್ಲಿ ಸಿಗ್ತಾ ಇದೆ ಮತ್ತು ಇಡೀ ಕಾರ್ಯಾಚರಣೆಯನ್ನ ಮಾನವನ ಶ್ರಮದ ಮೂಲಕವೇ ಮಾಡಲಾಗ್ತಾ ಇದೆ. ಕೂಲಿ ಆಳುಗಳೇ ಅಲ್ಲಿ ಉತ್ಖನನದ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಗುಂಡಿ ತೆಗಿತಾ ಇದ್ದಾರೆ. ತೆಗೆದಷ್ಟು ಬಗೆದಷ್ಟು ಇನ್ನಷ್ಟು ಮೂಳೆಗಳು ಅಲ್ಲಿ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಬೆಳಗ್ಗೆ ಹೋದರೂ ಕೂಡ ಒಂದು ಪಾಯಿಂಟ್ಗೆ ಮಾತ್ರ ಈ ಒಂದು ಕಾರ್ಯಾಚರಣೆ ಸೀಮಿತವಾಗಿತ್ತು ಮತ್ತು ಇದರೊಂದಿಗೆ ಒಂದಿಷ್ಟು ಕೂಲಿಯಾಳುಗಳು ಇಲ್ಲಿಂದ ಉಪ್ಪಿನ ಮೂಟೆಯನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದನ್ನ ಕೂಡ ನಾವು ಗಮನಿಸಿದ್ವಿ. ಇದರ ಮೂಲಕವೇ ಒಂದು ಅನುಮಾನ ಮೂಡಿತ್ತು, ಕಾಡಿನ ಒಳಗಡೆ ಮಾನವನ ಅಸ್ಥಿ ಪಂಜರ
ಮೂಳೆಗಳು ಸಿಕ್ಕಿರಬಹುದು ಅನ್ನುವಂಥ ರೀತಿಯಲ್ಲಿ ಇದೀಗ ಆ ಒಂದು ಅನುಮಾನಕ್ಕೆ ಪುಷ್ಟಿ ಸಿಕ್ಕಿದೆ. ಆ ಅನುಮಾನ ನಿಜವಾಗಿದೆ. ಕಾಡಿನ ಒಳಗಡೆ 6ನೇ ದಿನದ ಕಾರ್ಯಾಚರಣೆಯ ದಿವಸ ಇವತ್ತು ಅಲ್ಲಿ ಮಾನವನ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟ ಅವಶೇಷಗಳು, ಮೂಳೆಗಳು, ಕಳೆಬರಹ ಸಿಕ್ಕಿರುವಂಥದ್ದು. ಹಾಗಾಗಿ ಇಡೀ ಪ್ರಕರಣ ಮತ್ತೊಮ್ಮೆ ಈಗ ತಿರುವು ಪಡೆದುಕೊಂಡಿದೆ. ಮೊನ್ನೆವರೆಗೂ ಕೂಡ ಯಾಕೆ ಸಿಗ್ತಾ ಇಲ್ಲ ಕಳೆಬರಹ, ಇಷ್ಟು ಕಾನ್ಫಿಡೆಂಟ್ ಆಗಿ ಆತ ವಿಶ್ವಾಸದಿಂದ ಆ ಜಾಗವನ್ನ ಮಾರ್ಕ್ ಮಾಡಿದ್ದ. 9, 10, 11, 12 ಬೇರೆ ಕಡೆಗಳಲ್ಲಿ ಸಿಗಲಿಲ್ಲ. ಅಲ್ಲಿ ಬೇರೆ ಬೇರೆ ಕಾರಣಗಳಿತ್ತು, ಪ್ರಾಕೃತಿಕ ವಿಕೋಪದ ಚರ್ಚೆ ಇತ್ತು. ಇದೆಲ್ಲದರ ನಡುವೆ ಇಲ್ಲಾದರೂ ಸಿಗಬೇಕಾಗಿತ್ತಲ್ಲ ಅನ್ನುವಂಥ ನಿರೀಕ್ಷೆಗಳು. ಯಾಕಂದರೆ ಶನಿವಾರದ ಕಾರ್ಯಾಚರಣೆ, ಹೈ ವೋಲ್ಟೇಜ್ ಕಾರ್ಯಾಚರಣೆ, ಇಡೀ ದೇಶ ಒಮ್ಮೆ ತನ್ನ ಗಮನವನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೇತ್ರಾವತಿಯ ನದಿಯ ಸಮೀಪದ ಕಾಡಿನ ಮೇಲೆ ಇಟ್ಟಿತ್ತು. ಆದರೆ ಇಡೀ ದಿನದ ಕಾರ್ಯಾಚರಣೆಯಲ್ಲಿ ಅಲ್ಲಿ ಏನೂ ಸಿಗೋದಿಲ್ಲ. ಪಾಯಿಂಟ್ ನಂಬರ್ 9 ಮತ್ತು 10 ಏನೂ ಸಿಗೋದಿಲ್ಲ. ಅದಾಗಲೇ ಒಂದು ವಿಶ್ವಾಸ ಅನ್ನುವಂಥದ್ದು ಮುರಿದು ಹೋಗಿತ್ತು. ಇನ್ನೇನು ಸಿಗೋದಿಲ್ವೋ ಏನೋ ಅನ್ನುವಂಥ ರೀತಿಯ ಅನುಮಾನಗಳು ಇತ್ತು. ಆದರೆ ಇವತ್ತು ದೂರುದಾರ ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ಮತ್ತೆ ಕಾಡಿನಲ್ಲಿ ಒಂದಿಷ್ಟು ಮೂಳೆಗಳು, ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ. ಆದರೆ ಅದು ಯಾವ ಸ್ಥಿತಿಯಲ್ಲಿತ್ತು, ಯಾವ ರೀತಿಯಲ್ಲಿತ್ತು, ಎಲ್ಲಿ ಸಿಕ್ಕಿದೆ, ಮಣ್ಣಿನ ಒಳಗಡೆಯೇ ಸಿಕ್ಕಿದೆಯಾ, ಹೀಗೆ ಹಲವು ರೀತಿಯ ಪ್ರಶ್ನೆಗಳು ಇದೆ. ಯಾಕಂದ್ರೆ ಬಂಗ್ಲಾಗುಡ್ಡೆಯ ಕಾಡು ಅನ್ನುವಂಥದ್ದೇ ನಿಗೂಢ ಕಾಡು. ಇಲ್ಲಿ ಬರುವಂಥ ಸಾಕಷ್ಟು ಯಾತ್ರಾರ್ಥಿಗಳ ಪೈಕಿ, ಸಾಕಷ್ಟು ಜನರ ಪೈಕಿ ಅನೇಕ ಜನ ಕಾಡಿನ ಒಳಗಡೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ, ನಾಪತ್ತೆ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಮುನ್ನೆಲೆಯಲ್ಲಿದೆ. ಹಾಗಾಗಿ ಇವತ್ತು ದೂರದಾರ ತೋರಿಸಿರುವಂಥ ಆ ಜಾಗ ಮತ್ತು ಅಲ್ಲಿ ಸಿಕ್ಕಿರುವಂಥ ಕಳೆ ಬರಹ ಅದು ಯಾರದ್ದು, ಎಷ್ಟು ವರ್ಷದ ಹಿಂದೆ ಅದನ್ನು ಹೂತಾಕಲಾಗಿದೆ, ನಿಜವಾಗ್ಲೂ ಕೂಡ ಅದು ಒಂದು 20-15 ವರ್ಷಗಳ ಹಿಂದೆ ಹೂತಾಕಿರುವಂಥ ಮೃತದೇಹದ ಅವಶೇಷನ, ಇದರ ಬಗ್ಗೆಯೂ ಕೂಡ ಒಂದು ಸರಳ ವಿಶ್ಲೇಷಣೆ. ಅದರ ಜೊತೆಗೆ ಮಹಜರು ಪ್ರಕ್ರಿಯೆ ಕೂಡ ಹಂತವಾಗಿ ನಡೀತಾ ಇದೆ. AC ಸ್ಟೆಲಾ ವರ್ಗೀಸ್ ಅವರು ಬಹಳ ಸ್ಟ್ರಿಕ್ಟ್ ಆಗಿ ಮಹಜರು ಪ್ರಕ್ರಿಯೆಯನ್ನ ಹಂತವಾಗಿ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಲೋಪದೋಷಗಳು ಆಗಬಾರ್ದು. ನಾಡಿದ್ದು ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲಿಗೆ ಹೋದಂಥ ಸಂದರ್ಭ ಅಧಿಕಾರಿಗಳು ಎಡವಿದ್ರು, ಸಾಕ್ಷಿಗಳನ್ನ ಪ್ರಿಸರ್ವ್ ಮಾಡುವ ರೀತಿಯಲ್ಲಿ ದಾರಿ ತಪ್ಪಿದ್ರು, ಅವರಿಂದ ಎಡವಟ್ಟಾಯಿತು ಅನ್ನುವಂಥ ವಿಚಾರಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಂತವಾಗಿ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ. ಎಲ್ಲೂ ಕೂಡ ಯಾವುದನ್ನು ಬಿಡದೆ ಮಣ್ಣಿನ ಮಾದರಿ ಅಂದರೆ ಒಂದು ಹಿಡಿ ಮಣ್ಣಿನಿಂದ ಹಿಡಿದು ಅಲ್ಲಿ ಸಿಕ್ಕಿರುವಂತಹ ಮೂಳೆಗಳು, ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನೆಲ್ಲ ಪೂರಕವಾಗಿ ಕುರುಹುಗಳು ಸಿಗ್ತಾ ಇದೆಯೋ ಎಲ್ಲವನ್ನ ಕೂಡ ಇಡ್ತಾ ಇದ್ದಾರೆ. ಅಂದರೆ ಒಂದಿಷ್ಟು ಬಟ್ಟೆಯ ತುಂಡುಗಳಲ್ಲಿ ಸಿಕ್ಕಿದೆ, ಬೇರೆ ಬೇರೆ ರೀತಿಯ ಕುರುಹುಗಳಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಇದಕ್ಕೆ ಸ್ಪಷ್ಟನೆಯನ್ನು ನೀಡಬೇಕಾಗಿರುವಂಥದ್ದು SIT. ಸೊ ಆ ಕಾರಣದಿಂದಾಗಿ ಉತ್ಖನನ ಸ್ಟಾಪ್ ಆಗಿಲ್ಲ, ಉತ್ಖನನ ನಡೀತಾ ಇದೆ. ಅದರೊಂದಿಗೆ ಸಿಕ್ಕಂಥ ಅವಶೇಷಗಳ ಮಹಜರು ಪ್ರಕ್ರಿಯೆ ಕೂಡ ನಡೀತಾ ಇದೆ. SIT ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪ್ರಿಸರ್ವ್ ಮಾಡ್ತಾ ಇದೆ. ಮಣ್ಣಿನಲ್ಲಿ ಏನಾದರೂ ಕ್ಯಾಲ್ಸಿಯಂ ಅಂಶಗಳು ಅಂದರೆ ಈ ಮೂಳೆಗಳು ಏನಾದರೂ ಅಥವಾ ಅದರ ಅಂಶಗಳು ಏನಾದರೂ ಪತ್ತೆ ಆಗ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದಾರೆ. ಈಗ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಇದು ಇನ್ನಿಷ್ಟು ವಿಳಂಬವಾಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಈ ಹೆದ್ದಾರಿಯಿಂದ ಸುಮಾರು 400 ಮೀಟರ್ ಕಾಡಿನ ಒಳಗಡೆ ಅಲ್ಲಿ ಸಿಕ್ಕಿರುವಂಥ ಅವಶೇಷ ಇದು. ಅಲ್ಲಿ ಹಿಟಾಚಿ ಕೂಡ ಹೋಗೋದಿಲ್ಲ. ಇನ್ನು ಮುಂದಕ್ಕೆ ಡೀಪ್ ಡಿಗ್ ಮಾಡಬೇಕು ಅಂದರೆ ಹಿಟಾಚಿಯನ್ನೇ ಬಳಸಬೇಕಾಗುತ್ತೆ. ಹಾಗಾಗಿ ಹಿಟಾಚಿ ಇನ್ನೂ ಇಲ್ಲೇ ಇದೆ. ಹಿಟಾಚಿ ಕಾಡಿನ ಒಳಗಡೆ ಎಂಟ್ರಿಯನ್ನ ಪಡೆದಿಲ್ಲ. ಬೆಳಗಿನಿಂದ ಇಲ್ಲಿವರೆಗೂ ಕೂಡ ಅದರ ಆಪರೇಟರ್ ಸಹಿತ ಹಿಟಾಚಿ ಇಲ್ಲೇ ಇದೆ. ಯಾಕಂದರೆ ಕಾಡಿನ ಒಳಗಡೆ ಹೋಗೋದಕ್ಕೂ ಸಾಧ್ಯ ಇಲ್ಲ, ದಟ್ಟ ಕಾನನ, ರಿಸರ್ವ್ ಫಾರೆಸ್ಟ್ ಬೇರೆ. ಹಾಗಾಗಿ ಹಿಟಾಚಿಯನ್ನ ಬಳಸದೆ ಮಾನವ ಶ್ರಮದ ಮೂಲಕವೇ ಅಲ್ಲಿ ಉತ್ಖನನ ನಡೀತಾ ಇದೆ. 4 ಅಡಿವರೆಗೂ ಕೂಡ ಆಳ ಹೋಗಿರುವಂತ ಸಾಧ್ಯತೆಗಳು ಹಿಂದೆ ನಡೆದಂತಹ ಪ್ರಕರಣಗಳಿಗೆ ಅನುಸಾರವಾಗಿ ಇರುವಂತದ್ದು. ಈ ನಡುವೆ ಏನು ಪ್ರಕರಣ ತಣ್ಣಗಾಗ್ತಾ ಇದೆ ಅಥವಾ ಏನು ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳುವಾಗ ಒಂದು ದೊಡ್ಡ ಸಾಕ್ಷ್ಯ ಈಗ ಲಭಿಸಿರುವಂತದ್ದು. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.